ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವಿಡಿಯೋನಲ್ಲಿ ಶಿಶಿರನ ಬರ್ಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಶಿಶಿರನ ಲಂಚ್ ಬಾಕ್ಸಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವನಿಗೆ ಸ್ನ್ಯಾಕ್ಸ್ಗೆ ಇಲ್ಲಿ ವೆಜಿಟೇಬಲ್ ನಗ್ಗೆಟ್ಸ್ ಹಾಗೂ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೆ ಸ್ನ್ಯಾಕ್ಸ್ಗೆ. ನಂತರ ಅವನಿಗೆ ಲಂಚಿಗೆ ಕಾಯಿ ಹಾಲು ಹಾಕಿ ಪಲಾವ್ ಮಾಡಿದ್ದೆ, ಜೊತೆಗೆ ಅದಕ್ಕೆ ಕುರ್ಮಾ ಮಾಡಿದ್ದೆ. ಕಡಲೆಕಾಳು ಬಟಾಣಿ ಎಲ್ಲ ಹಾಕಿ ಆಲೂಗಡ್ಡೆ ಎಲ್ಲ ಹಾಕಿ ಕುರ್ಮಾ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಇದನ್ನು ಹೇಗೆ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ವಿಡಿಯೋನ ಕೊನೆಗೆ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಂತರ ಶಿಶಿರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದಾಯಿತು. ನಂತರ ಅವರ ಟೀಚರ್ಸ್ಗೆ ಆ್ಯಂಡ್ ನಾ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಸಿಹಿಯನ್ನು ಹಂಚಿ ತುಂಬಾ ಹ್ಯಾಪಿಯಾಗಿದ್ದ ಆವತ್ತಿನ ದಿನ ಶಿಶಿರ. ತುಂಬಾ ಬ್ಲೆಸ್ಡಾಗಿ ಕೂಡ ಫೀಲ್ ಆಗ್ತಾಯಿತ್ತು. ಎಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ಅವನಿಗಿತ್ತು ಅವತ್ತಿನ ದಿನ. ಟೀಚರ್ಸ್ ಹಾಗೂ ಸಿಸ್ಟರ್ಸ್ದು ಎಲ್ಲರ ಬ್ಲೆಸ್ಸಿಂಗ್ಸು ಅವನಿಗಿತ್ತು. ಹಾಗಾಗಿ ಅವನ ಫ್ರೆಂಡ್ಸ್ ಎಲ್ಲನೂ ವಿಶ್ ಮಾಡಿಕೊಂಡು ಅವನಿಗೊಂಥರ ಡಿಫ್ರೆಂಟಾಗಿ ಗೊತ್ತಾಗ್ತಾ ಇದೆ. ಬರ್ಡೇ ಅಂದರೆ ಸ್ಪೆಷಲ್ ಡೇ ಅನ್ನೋದು ಅವನಿಗೀಗ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇವತ್ತಿನ ದಿನವೇ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕೂಡ ಇತ್ತು. ಸೆಕೆಂಡ್ ರೌಂಡ್ ಟೆಸ್ಟಿನ ರಿಸಲ್ಟ್, ಅದರಲ್ಲಿ ಶಿಶಿರ ಟಾಪರ್ ಅನ್ನೋ ಹ್ಯಾಪಿಯೊಂದಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿಯಾಗಿತ್ತು ಅವತ್ತಂತೂ. ನಂತರ ಎಲ್ಲ ಮಕ್ಕಳಿಗೂ ಕ್ರಯಾನ್ಸನ್ನು ಹಂಚಿ ತುಂಬಾ ಖುಷಿಯಾಗಿದ್ದ ಅವತ್ತು. ಈ ರೀತಿಯಾಗಿ ಸ್ಕೂಲಲ್ಲಿ ಆಚರಿಸಿದ ನಂತರ ಮನೆಯಲ್ಲಿ ಸಿಂಪಲ್ಲಾಗಿ ನಾನೇ ಡೆಕೋರೇಷನ್ ಮಾಡಿದ್ದೆ. ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೆ ಶಿಶಿರ ಹಾಗೂ ಶುಭ ಇಬ್ಬರನ್ನು ಕೂಡ ಮಲಗಿಸಿ ಡೆಕೋರೇಷನ್ ಮಾಡಿದ್ದೆ. ಸಿಂಪಲ್ಲಾಗಿ ಬಲೂನಿಂದನೇ ಡೆಕೋರೇಟ್ ಮಾಡಿ ಒಂದು ಸೀರೆ ಇತ್ತು ಅದೇ ಕಲರಲ್ಲಿ. ವ್ಯಾಲೆಂಟೈನ್ಸ್ ಡೇನೂ ಆಗಿರೋದ್ರಿಂದ ರೆಡ್ ಕಲರ್ನೇ ಚೂಸ್ ಮಾಡಿದ್ದೆ. ರೆಡ್ ಕಲರ್ ಸೀರೆ ಹಾಕಿ ಒಂದಷ್ಟು ಬಲೂನ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದೆ. ನಂತರ ಕೇಕ್ ಕಟಿಂಗ್ ಜೊತೆಗೆ ಕೇಕ್ ತಿಂದೇ ಇರೋರು ಇರ್ತಾರೆ ಕೆಲವರು, ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ಕೇಸರಿ ಬಾತ್ ಮಾಡಿದ್ದೆ. ಪೈನಾಪಲ್ ಹಾಕಿ ಕೇಸರಿ ಬಾತ್ನ ಮಾಡಿದ್ದೆ. ಇದರ ರೆಸಿಪಿನ ಶೂಟ್ ಮಾಡಲಿಲ್ಲ, ಯಾಕಂದರೆ ನನಗೆ ಜಾಸ್ತಿ ಸಮಯ ಇರಲಿಲ್ಲ ಮಧ್ಯಾಹ್ನ ಡೆಕೋರೇಷನ್ ಮಾಡಬೇಕು. ಹಾಗಾಗಿ ವಿಡಿಯೋ ಶೂಟ್ ಮಾಡ್ತಾ ಕೂತ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಆದರೆ ಯಾವುದೇ ವಿಡಿಯೋನ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಶಿಶಿರ ಆ್ಯಂಡ್ ಶುಭ ಇಬ್ಬರಿಗೂ ಕೂಡ ಕಾರ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಶಿಶಿರ ಅಂತೂ ಒಂದು 10ರಿಂದ 15 ಥರದ ಕಾರಿನ ಹೆಸರನ್ನು ಹೇಳ್ತಾನೆ. ಅದು ಯಾವಾಗ ಕಲ್ತ್ಕೊಂಡ ಅಂತ ಗೊತ್ತಿಲ್ಲ. ರೋಡಲ್ಲಿ ಯಾವ ಕಾರ್ ನಿಂತಿರಲಿ ಅದು ಇದೇ ಕಾರು ಅನ್ನೋದನ್ನು ನೋಟ್ ಮಾಡಿ ಹೇಳ್ತಾನೆ. ಹಾಗಾಗಿ ಈ ಕಾರ್ ಶೇಪ್ನಲ್ಲೇ ಕೇಕನ್ನು ಚೂಸ್ ಮಾಡಿದ್ವಿ. ಅವನಿಗೆ ಚಾಯ್ಸ್ ಕೊಟ್ಟಾಗ ಅವನು ಹೇಳಿದ್ದು ಕೂಡ ಕಾರೇ. ಹಾಗಾಗಿ ಕಾರ್ ಶೇಪ್ನಲ್ಲೇ ನಾವು ಕೇಕನ್ನು ರೆಡಿ ಮಾಡಿಸಿದ್ವಿ. ಶಿಶಿರ ತುಂಬ ದಿನದಿಂದ ಕಾಯ್ತಾ ಇದ್ದ ಅವನ ಬರ್ಡೇ ಯಾವಾಗ ಬರುತ್ತೆ ಅಂತ ಹೇಳಿ. ಈಗ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ಕೂಲಲ್ಲಿ ಯಾರಾದರೂ ಬರ್ಡೇ ಸೆಲೆಬ್ರೇಟ್ ಮಾಡಿದರೆ ನನಗೂ ಬರ್ಡೇ ಬರಬೇಕು, ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಕ್ಲೀನಾಗಿ ಅರ್ಥ ಆಗುತ್ತೆ. ಹೋದ ವರ್ಷ ಎಲ್ಲ ಸೆಲೆಬ್ರೇಟ್ ಮಾಡುವಾಗ ಅವನಿಗೆ ಅಷ್ಟಾಗಿ ಗೊತ್ತಾಗ್ತಾನೆ ಇರಲಿಲ್ಲ. ಏನಿದು ಸ್ಪೆಷಲ್ ಡೇ, ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಈಗ ಕ್ಲೀನಾಗಿ ಅರ್ಥ ಆಗುತ್ತೆ. ಅವತ್ತಿನ ದಿನ ಅಂತೂ ಅವನಿಗೆ ನಾನು ಆಲ್ಮೋಸ್ಟ್ ಕೇಕು ಹಾಗೂ ಚಾಕ್ಲೇಟ್ಸ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಅವತ್ತಿನ ದಿನ ಅವನಿಗೆ ಫುಲ್ ಖುಷಿ. ಕೇಕ್ ಎಷ್ಟು ಬೇಕೋ ಅಷ್ಟು ತಿಂದಿದ್ದ ಅವತ್ತಂತೂ. ತುಂಬಾ ಇಷ್ಟ ಅವನಿಗೆ ಕೇಕ್ ಎಲ್ಲ ತಿನ್ನಬೇಕು ಅಂತ. ನಾನೇ ಕಂಟ್ರೋಲ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ಎಲ್ಲರೂ ತಿನ್ಸೋಕ್ಕೂ ಆರಾಮಾಗಿ ತಿಂತಾಯಿದ್ದ. ಎಷ್ಟು ಬೇಕೋ ಅಷ್ಟು ಕೇಕ್ ತಿಂದಿದ್ದಾನೆ ಅವತ್ತು. ಬಟ್ ತುಂಬಾ ಕ್ರೀಮಿ ಆಗಿದ್ದರಿಂದ ನನಗೆ ಭಯ ಆಗ್ತಾಯಿತ್ತು ಅಷ್ಟೇ. ನಂತರ ಆದಷ್ಟು ಕ್ರೀಮನ್ನು ಅವಾಯ್ಡ್ ಮಾಡಿ ಕೇಕ್ನ ಮಾತ್ರ ಕೊಡ್ತಾಯಿದ್ವಿ. ನಂತರ ದೀಪಾವಳಿಗೆ ತಂದಿದ್ದು ಪಟಾಕಿ ಎಲ್ಲ ಇತ್ತು, ಅದನ್ನು ಒಂದು ರೌಂಡ್ ಹೊಡೆದು ಅವತ್ತಿನ ದಿನ ಆ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾಯಿತು.
ನಂತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕಾಯಿ ಹಾಲು ಹಾಕಿ ಪಲಾವ್ ಹಾಗೂ ಕುರ್ಮಾ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಕುರ್ಮಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನು ಕುರ್ಮಾಕ್ಕೆ ಇಲ್ಲಿ ಕಡಲೆಕಾಳು ಆ್ಯಂಡ್ ಬಟಾಣಿ ಅವನ್ನೆಲ್ಲ ಹಾಕಿದ್ದೆ, ಜೊತೆಗೆ ಆಲೂಗೆಡ್ಡೆ ಒಂದು ಹಾಕಿದ್ದೆ. ಇದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಗೂ 1 ಈರುಳ್ಳಿನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದ್ದು ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಅಂದರೆ ಏನೂ ಇಲ್ಲ, ನಾರ್ಮಲಾಗಿ ಚಿಕನ್ ಸಾರು ಮಟನ್ ಸಾರಿಗೆಲ್ಲ ನಾವು ಮಸಾಲೆ ರುಬ್ಕೊಳ್ತೀವಲ್ವ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ, ಕೊತ್ತಂಬರಿ ಆ್ಯಂಡ್ ಕಾಯಿ ಇದಿಷ್ಟನ್ನು ಚೆನ್ನಾಗಿ ಹುರಿದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಲೇ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತಲ್ವ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ಕೊಂಡಾದ ನಂತರ ಈಗ ಇದಕ್ಕೆ ನಾನಿಲ್ಲಿ ಕಡಲೆಕಾಳು ಆ್ಯಂಡ್ ಬಟಾಣಿ ಆಲೂಗೆಡ್ಡೆ ಎಲ್ಲ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಕಾಲಿಫ್ಲವರ್ ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಅದು ಕೂಗಿಸುವಾಗ ನೋಡ್ಕೊಂಡು ಕೂಗಿಸ್ಬೇಕು, ತುಂಬ ಕೂಗಿಸ್ಬಿಟ್ರೆ ಮೆತ್ತಗಾಗೋಗ್ಬಿಡುತ್ತೆ. ಕಾಲಿಫ್ಲವರ್ ಸಿಗೋದೇ ಇಲ್ಲ ಸಾಂಬಾರಲ್ಲಿ. ಕಾಲಿಫ್ಲವರ್ ಹಾಕ್ಬೋದು, ಬೀನ್ಸು, ಕ್ಯಾರೆಟ್, ನವಿಲುಕೋಸು ಅಂಥವನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕಡಲೆಕಾಳು, ಬಟಾಣಿ ಹಾಗೂ ಆಲೂಗೆಡ್ಡೆನ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದರ ಹದ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ರೀತಿಯಾಗಿ. ಆ್ಯಂಡ್ ಇದರಲ್ಲಿ ಸಾಲ್ಟ್ ಹಾಕುವಾಗ ಆ್ಯಂಡ್ ಪಲಾವ್ ಮಾಡ್ತೀನಲ್ವ ಕಾಯಿ ಹಾಲು, ಅದರಲ್ಲೂ ಕೂಡ ಸಾಲ್ಟನ್ನು ನೋಡಿ ಆ್ಯಡ್ ಮಾಡ್ಕೊಳ್ಬೇಕು. ಯಾಕಂದರೆ ಇದಕ್ಕೆ ಸೈಡ್ ಡಿಶ್ ಆಗಿ ನಾವು ಅದಕ್ಕೆ ಸೈಡ್ ಡಿಶ್ ಆಗಿ ನಾವು ಈ ಸಾಂಬಾರು ಹಾಕೋದ್ರಿಂದಾಗಿ ಇದರಲ್ಲೂ ಉಪ್ಪು ಹಾಕಿ ಅದರಲ್ಲೂ ಉಪ್ಪು ಹಾಕಿರುವಾಗ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಪಲಾವ್ಗೆ ಉಪ್ಪು ಕಡಿಮೆ ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ಕುರ್ಮಾ ಕಲಿಸ್ಕೊಂಡು ತಿಂತೀವಲ್ವ, ಹಾಗಾಗಿ ಸೆಟ್ ಆಗಿಬಿಡುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ವಿಷಲ್ ಕೂಗಿಸಿ ಆಫ್ ಮಾಡಿದರೆ ಮುಗಿದೋಯ್ತು. ಇಲ್ಲಿ ಕಾಯಿ ಹಾಲು ಹಾಕಿ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ. 1 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನೂ ಹಾಕಿದ್ದೀನಿ ಆ್ಯಂಡ್ 1 ಟೀ ಸ್ಪೂನಷ್ಟು ತುಪ್ಪನೂ ಕೂಡ ಹಾಕಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಸಾಸಿವೆ ಸಿಡಿದ ನಂತರ ಪಲಾವ್ ಎಲೆ, 1 ಇಂಚಷ್ಟು ಚಕ್ಕೆ ಆ್ಯಂಡ್ 3 ಲವಂಗ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಇದು ಎಣ್ಣೆಲ್ಲೇ ಫ್ರೈ ಆದ ನಂತರ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಒಂದನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಲಿ. ಈ ಪಲಾವ್ಗೆ ನೀವು ಯಾವುದೇ ರೀತಿಯಾದಂಥ ಗರಂ ಮಸಾಲ ಆಗಲಿ, ಖಾರದ ಪುಡಿ, ಅರಿಶಿನ ಪುಡಿ ಇವು 3 ಕೂಡ ಹಾಕಬಾರ್ದು, ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇದು ಫ್ರೈ ಆದ ನಂತರ ಇದಕ್ಕೆ 2 ಹಸಿಮೆಣಸಿನ್ಕಾಯನ್ನು ಈ ರೀತಿ ಉದ್ದುದ್ದ ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಭನ್ಗೂ ಕೂಡ ಇದನ್ನೇ ತಿನ್ನಿಸೋದ್ರಿಂದಾಗಿ ನಾನು ಹೆಚ್ಚಿಗೆ ಖಾರನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ನಂತರ ಇದಕ್ಕೆ ಒಂದು ಮುಷ್ಟಿಯಷ್ಟು, 1 ಕೈ ಮುಷ್ಟಿಯಷ್ಟು ಅಥವಾ 1 ಕಪ್ಪಷ್ಟು ಪುದೀನ ಹಾಗೂ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ ಬಟಾಣಿ, ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟ್ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಪಲಾವಿಗೆ ಹಾಕಿದಷ್ಟು ನಾವು ತರಕಾರಿ ಇದಕ್ಕೆ ಹಾಕ್ಲಿಕ್ಕೆ ಹೋಗಬಾರ್ದು, ಸುಮ್ಮನೆ ಜಸ್ಟ್ ತೋರಿಸ್ತಾ ಇದ್ದೀವಿ ಅನ್ನೋ ಹಾಗೆ ಸ್ವಲ್ಪ ತರಕಾರಿ ಹಾಕಬೇಕು, ಇಲ್ಲಾಂದರೆ ಬರೀ ತರಕಾರಿನೇ ಆಗೋಗ್ಬಿಡುತ್ತೆ, ರೈಸ್ ಸಿಗೋದೇ ಇಲ್ಲ ನಮಗೆ. ಹಾಗಾಗಿ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಅವೆಲ್ಲ ಎಣ್ಣೆಲೆ ಫ್ರೈ ಆದಮೇಲೆ ಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೆ. 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು, ಹಾಗಾಗಿ ಅದರಲ್ಲಿ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಕಾಯಿ ಹಾಲು ತೊಗೊಂಡಿದ್ದೀನಿ, ಇನ್ನೊಂದು ಗ್ಲಾಸಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಆ ರೀತಿ ನೀವು 2 ಕಪ್ ಅಕ್ಕಿ ಹಾಕ್ತಾಯಿದ್ರೆ 2 ಕಪ್ಪಷ್ಟು ಕಾಯಿ ಹಾಲು ತೊಗೊಳ್ಳಿ, 2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಆ ರೀತಿಯಾಗಿ ನೋಡ್ಕೋಬೇಕು. ನಾನು 1 ಕಪ್ ಅಕ್ಕಿಗೆ 1 ಕಪ್ ಕಾಯಿ ಹಾಲು, 1 ಕಪ್ ನೀರು ಹಾಕಿದ್ದೀನಿ. ಬಟ್ ಈ ಕಾಯಿ ಹಾಲನ್ನ ಕುದಿಸಬಾರ್ದು ಹೆಚ್ಚಾಗಿ, ಇದು ಚೆನ್ನಾಗಿ ಕಾದಿದೆ ಅಂತ ಅನ್ನುವಾಗ ಅಕ್ಕಿಯನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ತಾ ಇದ್ದೀನಿ ಅಷ್ಟೇ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಶಿಶಿರನಿಗೆ ಲಂಚ್ಗೂ ಕೂಡ ಕಳಿಸಿದ್ದಲ್ವ, ಕಂಪ್ಲೀಟಾಗಿ ತಿಂದು ಬಂದಿದ್ದ, ತುಂಬಾ ಟೇಸ್ಟಿಯಾಗಿತ್ತು. ಕಡಲೆಕಾಳು ಸಾರು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಪಲಾವ್ ಜೊತೆಗೆ ತಿನ್ನುವಾಗ ಇನ್ನೂ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು, ನೋಡ್ತಾ ಇರ್ಬೋದು ನೀವು. ಶಿಶಿರನ ಬರ್ತ್ ಡೇಟ್ ಬಂದುಬಿಟ್ಟು ಫೆಬ್ರವರಿ 14, ಅವತ್ತಿನ ದಿನ ಸೆಲೆಬ್ರೇಟ್ ಮಾಡಿದ್ದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಶಿಶಿರನಿಗೆ ಕಾಳಿನ ಸಾರೆಲ್ಲ ತುಂಬಾ ಇಷ್ಟ, ಹಾಗಾಗಿ ಇವತ್ತು ಈ ಬ್ರೇಕ್ಫಾಸ್ಟನ್ನು ಚೂಸ್ ಮಾಡಿದ್ದೆ ಅವನಿಗಾಗಿಯೇ. ತುಂಬಾ ಟೇಸ್ಟಿಯಾಗಿತ್ತು. ಬರ್ಡೇ ಪಾರ್ಟಿಗೆ ಬಂದವ್ರಿಗೆಲ್ಲರಿಗೂ ಕೂಡ ಸಿಹಿಯನ್ನು ಹಂಚಿ ಅವತ್ತಿನ ದಿನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾಯಿತು. ಆ್ಯಂಡ್ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ಶಿಶಿರನಿಗೆ ಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.